केसीएन में आपका स्वागत है। मैं किंग हमीद। जय भीम, जय संविधान, जय अंबेडकर। ಇವತ್ತು ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಹೋಗ್ಬೇಕಾದ್ರೆ ಕಾರಣ ಬಿಕಾಸ್ ಆಫ್ ಅವರ್ ಅಂಬೇಡ್ಕರ್. ಅವನು ತನ್ನ ರಾಜಕೀಯದ ಬೆಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಜಾತಿ ಅಂಬೇಡ್ಕರ್ ಅದು ಇಂತ ಹೇಳ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ನಿಂತಿದ್ದಾನೆ. ಅವನ ತಲೆಯಲ್ಲಿ ಸಗಣಿ ಇದೆ, ಅವನ ತಲೆಯಲ್ಲಿ ವಿದ್ಯೆ ಇಲ್ಲ. ಅವನು ಒಂದು ಎಜುಕೇಟೆಡ್ ಆಗಿದ್ರೆ ಈ ಮಾತು ಹೇಳ್ತಿಲ್ಲ. ಅವ್ನು ಹೇಳ್ತಾನಲ್ಲ ಅಂಬೇಡ್ಕರ್ 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 ಅನ್ನೋ ಬದಲು ದೇವಸ್ಥಾನಕ್ಕೆ ಹೋಗಿದ್ರೆ ಒಂದು ಸ್ವರ್ಗ ಸಿಕ್ಕಿತ್ತು ಅಂತ. ಇಷ್ಟು ದಿನದಿಂದ ಅವನು ದೇವಸ್ಥಾನಕ್ಕೆ ಹೋಗಿದ್ರೆ ಎಲ್ಲಿ ಅವನು ಸತ್ತು ಸ್ವರ್ಗಕ್ಕೆ ಹೋಗೇ ಇಲ್ಲ. ಇನ್ನು ಎಷ್ಟು ಜನ ಹಾಳು ಮಾಡ್ಬೇಕಂತ ಅವನಿದ್ದಾನೆ. ಅವನ್ ಬೇಳೆಕಾಳು ಏನು ಬೇಯಲ್ಲ. ಅವನಷ್ಟು ಜೈ ಭೀಮ್ ಅಂದೇನೆ ಅವನು ಗಂಟೆ ಬಾರಿಸ್ಕೊಂಡು ದೇವಸ್ಥಾನದಲ್ಲಿ ರಾಮ ನಾಮ ಹರಿ ಭಜೋ ಹರಿ ನಾಮ ಭಜೋರೆ ಅಂತ ದೇವಸ್ಥಾನದಲ್ಲಿ ಅವನು ಗಂಟೆ ಅಲ್ಲಾಡಿಸ್ಕೊಂಡು ಸ್ವರ್ಗಕ್ಕೆ ಹೋಗಕ್ಕೆ ಹೇಳಿ ಇಲ್ಲಿ ಯಾಕೆ ಬಂದು ನಮ್ಮ ಪಾರ್ಲಿಮೆಂಟ್ ನ ಹಾಳು ಮಾಡ್ತಾ ಇದ್ದಾರೆ. ಫಸ್ಟ್ ಅವನು ಪಾರ್ಲಿಮೆಂಟ್ ಗೆ ಬರೋದಕ್ಕಿಂತ ಮುಂಚೆ ಸಂವಿಧಾನವನ್ನ ಓದ್ಬೇಕಾಗಿ ಗೊತ್ತಾಯ್ತಾ. ಅವನು ಸಂವಿಧಾನಕ್ಕಿಂತ ಬರೋಕ್ಕಿಂತ ಮುಂಚೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕು. ಅವನ ತಲೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಇದ್ದಿದ್ರೆ ಅವನು ಈ ಮಾತನ್ನ ಖಂಡಿತವಾಗ್ಲೂ ಹೇಳ್ತಿರ್ಲಿಲ್ಲ. ಜಸ್ಟ್ ಅವನಿಗೇನು ಅವನ ರಾಜಕೀಯದ ಮುಂದೆ ಬರಬೇಕು, ಅವನಿಗೆ ಬೇರೆ ಕ್ಲಾಸ್ಗಳನ್ನೆಲ್ಲ ಓಟ್ ಸಿಗಬೇಕು, ಅವನು ಮತ್ತೆ ಪಾರ್ಲಿಮೆಂಟ್ ಮೆಟ್ಟಲ್ಲಿ ಕೂತ್ಕೋಬೇಕು. ಅದಕ್ಕಾಗಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ. ಅವನಿಗೆ ಅಂಬೇಡ್ಕರ್ ಬಗ್ಗೆ ಅಲ್ಲ, ಅಂಬೇಡ್ಕರ್ ಪಾದ ಧೂಳಷ್ಟು ಅವನಿಗೆ ಯೋಗ್ಯತೆ ಇಲ್ಲ. ಈ ದೇಶದಲ್ಲ ಈ ಪ್ರಪಂಚದಲ್ಲೇ ಮೊದಲನೆಯ ವಿದ್ಯಾವಂತ ಅಭ್ಯರ್ಥಿ ಆಗಿದ್ದು ನಮ್ಮ ಅಂಬೇಡ್ಕರ್ ಮಾತ್ರ. ಅವತ್ತು ಅಂಬೇಡ್ಕರ್ ಇಲ್ಲದೆ ಇದ್ದಿದ್ರೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆಯುವ ತಾಕತ್ತು ಯಾರಿಗೂ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ಇವತ್ತು ಆ ಸಂವಿಧಾನದ ಬಗ್ಗೆ ಅವನಿಗೆಲ್ಲ ಯೋಗ್ಯತೆ ಇದೆ. ಫಸ್ಟ್ ಅವನು ಸಂವಿಧಾನ ಪಾರ್ಲಿಮೆಂಟ್ ಬರೋದಕ್ಕಿಂತ ಮುಂಚೆ ಸಂವಿಧಾನವನ್ನ ಒಂದ್ಸರಿ ಓದಕ್ಕೆ ಹೇಳಿ ಅವನು ಸಂವಿಧಾನವನ್ನ ಪೂರ್ತಿಯಾಗಿ ಓದಿದ್ದಿಲ್ಲ. ಅವ್ನು ಖಂಡಿತವಾಗಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿಲ್ಲ. ಅವ್ನಿಗೆ ಅಂಬೇಡ್ಕರ್ ಬಗ್ಗೆ ಮಾತಾಡಿಲ್ಲ. ಅಂಬೇಡ್ಕರ್ ಹೆಸರು ಅವನ ನಾಲ್ಗೆಲ್ಲಿ ಹೇಳೋದಕ್ಕೂ ನಮ್ಗೆ ಯೋಗ್ಯತೆ ಇರುವ ಅಮಿತ್ ಶಾ ಅವನು ಮಾತಾಡ್ತಾರೆ ನಮ್ಮ ಬಗ್ಗೆ. ಇವತ್ತು ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ನಾವು ಇಷ್ಟು ಬಂದು ನಾವು ನಿಮ್ಮ ಒಂದು ಇದ್ರಲ್ಲಿ ಬಂದು ನಾವು ಮಾತಾಡ್ತಾ ಇದೀವಿ ಅಂತ ಮೀಡಿಯಾ ಮುಂದೆ ಬಂದು ನಾನು ಮಾತಾಡ್ತಾ ಇದೀನಿ. ಈ ನನ್ನ ಮುಂದೆ ಮಹಿಳೆಯರೆಲ್ಲ ನಿಂತಿದ್ದಾರೆ. ಇವತ್ತು ಮಹಿಳಾ ಮನೆಗಳು ಡಿಸಿ ಆಗಿದ್ದಾರೆ, ಹೆಲಿಕಾಪ್ಟರ್ ಎಲ್ಲ ಓಡಿಸ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ಅವರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವನೇನು ಮಾಡಕ್ಕಾಗಲ್ಲ. ಯಾವನು ಎಷ್ಟೇ ರಾಜಕೀಯದ ಕುಟೂರಿಯನ್ನ ಊದಿಸಿದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಯಾವನು ಏನು ಮಾಡಕ್ಕಾಗಲ್ಲ. ಹಂಗೇನಾದ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ಮುಟ್ಟಲು ಈ ದೇಶದಲ್ಲಿ ರಕ್ತಪಾತ ಆಗುತ್ತೆ. ನಾವು ಯಾರು ಅಂತ ನಾವು ಗೊತ್ತಾಯ್ತಾ. ನಾವೇ ನನ್ನ ಎಜುಕೇಟಲ್ಲಿ ನಮ್ಮದ್ರಲ್ಲಿ ಎಲ್ಲಾರು ಎಜುಕೇಟೆಡ್ ಇದ್ದಾರೆ. ಬೇಕಾದಷ್ಟು ಸಂವಿಧಾನದ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬೇರೆ ಅದರ್ಸ್ ನೋಡಿ ಸಂವಿಧಾನವನ್ನು ಓದಿರುವಂತಹ ವಿದ್ಯಾರ್ಥಿಗಳು ಯಾರು ಈ ತರ ನೀಚ ಬುದ್ಧಿ ನೀಚ ಮಾತನ್ನ ಆಡಲ್ಲ. ಅಮಿತ್ ಶಾಗೆ ಹಿಂದಿಯಲ್ಲಿ ಬೇಕಾ, ಹಿಂದಿಯಲ್ಲಿ ಮಾತಾಡ್ ಕಳಿಸ್ತೀನಿ ನಾನು. ಕಳಿಸಿ ಅಮಿತ್ ಶಾಗೆ. ಅವ್ನು ಬನ್ನಿ ನನ್ನ ಮುಂದೆ ನಿಂತ್ಕೊಳ್ಳಿ. ಯು ನೋ ವಾಟ್ ಇಸ್ ಅಬೌಟ್ ಅಂಬೇಡ್ಕರ್, ಯು ನೋ ವಾಟ್ ಇಸ್ ಅಬೌಟ್ ನಾನು ಕೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕಾನ್ಸ್ಟಿಟ್ಯೂಷನ್. ನಾವೆಲ್ಲ ಒಂದೇ, ಯಾವತ್ತು ಒಂದೇ. ಯಾರು ಈ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಳ್ಳಾಸಕ್ಕಾಗಲ್ಲ, ಅಳ್ಳಾಸಕ್ಕೂ ಆಗೋದು ಇಲ್ಲ. ನನ್ನ ಕುಲ ಬಾಂಧವರೆಲ್ಲ ಇದ್ದಾರೆ. ಇಡೀ ಕರ್ನಾಟಕದಲ್ಲ, ಇಡೀ ಕರ್ನಾಟಕದ ಜನರು, ಇಡೀ ಭಾರತದ ಜನರು, ಇವತ್ತು ಇಡೀ ಕರ್ನಾಟಕದ ಜನರು ಎಲ್ಲರೂ ಈಚ್ ಅಂಡ್ ಎವ್ರಿ ಬಡಿ ಎಲ್ಲರೂ ನಮ್ಮ ಕುಲ ಬಾಂಧವರೇ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನನ್ನ ಹೆಸರು ಹೇಮಲತಾ ಆರ್ ಅಂತ. ನಾನು ಸಾಲಲ್ಲಿ ಲೇಯಲ್ಲಿರೋದು. ನಾನು ನಮ್ಮ ಜನಕ್ಕೋಸ್ಕರವಾಗಿ ಕೊನೆ ತನಕ ನಾನು ಮುಸ್ಲಿಮರನ್ನು ಹೋರಾಡಬೇಕು ಅನ್ನೋದೇ ನನ್ನ ಅಭಿಮಾನ. ನಾನು ಹೋರಾಡ್ತಾ ಇದ್ದೀನಿ. ಯಾರು ಏನು ಮಾಡಕ್ಕಾಗಲ್ಲ, ಹೋರಾಡ್ತಾ ಇರ್ತೀನಿ. ಜೈ ಭೀಮ್. ಅಮಿತ್ ಶಾ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರೋದು ತುಂಬಾ ತಪ್ಪು ಅನ್ನೋದು ಇಡೀ ಇಂಡಿಯಾಕ್ಕೆ, ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಮ್ಮ ಬೇರೆ ಅಂಬೇಡ್ಕರ್ ಅವರು 3 ತಿಂಗಳ ಗರ್ಭ ಇರುವ ಮಗುಗೂ ಕೂಡ ಏನು ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಅಂತ ಇವತ್ತು ದಿನ ನಾವ್ ಇಲ್ಲಿ ನಿಲ್ಬೇಕಾದ್ರೆ ಪ್ರಧಾನ ಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಅವ್ರು ಬರೆದ ಸಂವಿಧಾನದ ಅಡಿಯಲ್ಲೇ ನಾವು
ಅದ್ರಲ್ಲಿ ಇದು ಬರೀ SC ST OBC ಗಳಿಗೆ ಮಾತ್ರ ಅಲ್ಲ ಅಂಬೇಡ್ಕರ್. ಇಡೀ ಇಂಡಿಯಾ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ರು ಅಂಬೇಡ್ಕರ್. ನಮ್ಮ ಪವಿತ್ರವಾದ ಗ್ರಂಥನೇ ಸಂವಿಧಾನ. ಅದನ್ನ ಬಿಟ್ಬಿಟ್ಟು ನಾವು ಸಂವಿಧಾನನೇ ನಮ್ಮ ಗ್ರಂಥ, ನಮ್ಗೆ ದೇವ್ರು ಕೂಡ ಅದೇ ಗ್ರಂಥ, ನಮ್ಗೆ ಬೇರೆ ಯಾವ ದೇವ್ರು ಇಲ್ಲ. ಅಂಬೇಡ್ಕರ್ ಮುಚ್ಚಿ ಹೋಗಿದ್ದ ಬೌದ್ಧ ಧರ್ಮವನ್ನು 30 ವರ್ಷ ಅಧ್ಯಯನ ಮಾಡಿ ನಮ್ಮ ಭಾರತದಲ್ಲಿ ಬೌದ್ಧ ಧರ್ಮ ಹುಟ್ಟಿದ್ರು ಕೂಡ ಅದನ್ನ ಆರ್ಯರು ಮುಚ್ಚಾಕಿದ್ರು. ಅದನ್ನ ಅಸ್ತಿತ್ವಕ್ಕೆ ತಂದವರು ಅಂಬೇಡ್ಕರ್. ಏನು ನಾವು OBCಗಳು SC STಗಳು ಏನಿದ್ದೀವಿ ದೇವ್ರು ಅಂತ ಹೋಗಿ ನಾವು ನಿಜವಾಗ್ಲೂ ಅವರ ಸಾವಿರಾರು ವರ್ಷಗಳಿಂದ ನಾವು ಶತಮಾನಗಳಿಂದ ನಾವು ಅಸ್ಪೃಶ್ಯರಾಗಿ ಮೂಢನಂಬಿಕೆಯನ್ನು ತುಂಬಿಕೊಂಡಿದ್ದೀವಿ. ಅದನ್ನ ಹೋಗ್ಲಾಡಿಸೋಕೋಸ್ಕರ ಅಂಬೇಡ್ಕರ್ ಸತತವಾಗಿ 25 ವರ್ಷ ಬೌದ್ಧ ಧರ್ಮವನ್ನು ಅನುಕರಣೆ ಮಾಡಿ ಅನುಸರಿಸಿ ಅವರು ಬೌದ್ಧ ಧರ್ಮ ಸ್ವೀಕಾರಾಗಿ ನೀವು ಬೌದ್ಧರಾಗಿ ಬರ್ತಿ ಧಮ್ಮ ಮತ್ತು ಇದನ್ನು ಉದಾರ ಮಾಡಿ ಅಂತ ಹೇಳಿ ಅಮಿತ್ಶಾಗೆ ದೇವ್ರು ಅಂತಂದ್ರೆ ನಾವ್ ಇನ್ನೂ ಪಚ್ಚೆ ಗುಂಡಿಲೇ ಇರ್ಬೇಕಾಗುತ್ತೆ. ಅಮಿತ್ಶಾ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ದೇಶದಲ್ಲಿ ಇರಬಾರ್ದು, ಗಡಿಪಾರ್ ಮಾಡ್ಬೇಕು. 33 ಡಿಗ್ರಿ ತಗೊಂಡಿರೋದು ಏನ್ ಹೇಳಿ, 32 ಡಿಗ್ರಿ ತಗೊಂಡು ಇಡೀ ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಏಕೈಕ ಒಬ್ಬ ಅಂಬೇಡ್ಕರ್ ಸಾಹೇಬರು ಓದಿದರು ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಮಾತ್ರ. ಹಾಗಾಗಿ ಇಲ್ಲಿ ಜಾತಿ ಭೇದ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜಾತಿ ಇದಾರೋ ಅಷ್ಟು ಜಾತಿ ಸಪೋರ್ಟಿರ್ತೀವಿ. ಎಲ್ಲಿವರೆಗೂ ನಾವು ನಮ್ಮ ಅಂಬೇಡ್ಕರ್ ಸಾಹೇಬ್ರನ್ನ ಕೆಳತಾರೋ ಅಲ್ಲಿವರೆಗೂ ಅವ್ರು ಸಪೋರ್ಟ್ ಆಗಿರ್ತೀವಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರನ್ನ ಏನು ಮಾಡಕ್ಕಾಗಲ್ಲ, ಅಲ್ಲಾಡ್ಸಕ್ ಹೋಗಲ್ಲ, ಜಗ್ಸಕ್ ಹೋಗಲ್ಲ ಅಂತ ನಮ್ ಸಿದ್ದರಾಮಯ್ಯ ಹಂಗೇನೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರನ್ನ ಏನು ಮಾಡಕ್ಕಾಗಲ್ಲ. ನಾವಿದ್ದೇವೆ. ಜೈ ಭೀಮ್, ಜೈ ಅಂಬೇಡ್ಕರ್. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ಅಂಬೇಡ್ಕರ್ ಅವರು ಈ ದೇಶದ ಕೀರ್ತಿ, ಈ ದೇಶದ ಸ್ಫೂರ್ತಿ, ಈ ದೇಶದ ಒಂದು ಪ್ರಥಮವಂತ ಒಂದು ವಿದ್ಯಾವಂತರು. 30 ಡಿಗ್ರಿ ಯಾರು ಓದ್ತಾರೆ ಅಂದ್ರೆ ನಾವೇನು ನಿಜ 10 ತಿಂಗಳು ಓದಿದ್ದಾರೆ ಅಂತ ಕೊಪ್ಪಳ ಕೆಲವರು 30 ಡಿಗ್ರಿ ಯಾರು ಓದ್ತಾರೆ, ಎಷ್ಟು ಓದಿದ್ದಾರೆ ಅವರು ಅಂತ ಓದಿರೋ ವ್ಯಕ್ತಿಗೂ ಇಂಥ ಒಬ್ಬ SLC ಪಾಸ್ ಆಗ್ತಿರೋ ವ್ಯಕ್ತಿಗೂ ಒಂದು ವ್ಯತ್ಯಾಸ ಇದೆಯಾ? ಇಲ್ಲ. ಯಾಕೆಂದ್ರೆ ಓದಿರೋರಲ್ಲಿ ಇಲ್ಲಿ ಇವರಿರೋರಲ್ಲಿ ಅವರು ಅಲ್ಲಿರೋರು ಅವ್ರ ಈಗ ಉಮ್ಮರ ಇದ್ದಾರಂತ ಹೇಳ್ತೀನಿ. ಅಂಬೇಡ್ಕರ್ ಸರ್ ಅಂತ ದೇವ್ರ ಅಂತ ತಿನ್ನುವಂತ ಮನುಷ್ಯ ಈ ಉಮ್ಮೆ ಹುಟ್ಟೋಕ್ ಸಾಧ್ಯ ಇಲ್ಲ. ನಮ್ಮ ತಾಯಿ ಒಂದು ಮಾತಾಡಿಗೆ ಶಕ್ತಿ ಹೇಳಿದ್ರು ಅವನಿಗೆ ನೋಡೋ ಆದ್ಮೇಲೆ ಒಂದು ಡಾಕ್ಟರ್ ಐ ವಾಂಟ್ ಬಿ ಎ ಡಾಕ್ಟರ್ ಬಟ್ ಮೈ ಮದರ್ ಟೋಲ್ಡ್ ಮಿ ಬಿ ಎ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ could find to change the constitution because the person who can work for the constitution and take over the constitution. See, we are the persons who live for Dalits. We live for Dalits, we love Dalits. हम कह रहे हैं तुम क्या कुछ भी नहीं चाहिए, बस कीजिए. हम कह we want Dalits. तमिल में माताते तमिल में माताते नहीं हमको बेटे बेटे ಒಂದು ಮೇ ಇಲ್ಲ. we want the Dalits. ನಮ್ಮ ದಲಿತರು ನಮ್ಮ ಕೀರ್ತಿಗಳು ನೀವೆಲ್ಲ ಇಲ್ಲ ಅಂದ್ರೆ ನಮಗೆ ಯಾವುದು ಇಲ್ಲ. ನೀವು ದಲಿತರಲ್ಲ, ನೀವೆಲ್ಲರೂ ನಮ್ಮ ಅಂತ ಬಂದಿರೋ ನಮ್ಮ ಹೊಟ್ಟೆ ಹೊತ್ತವಂತರು ನಮ್ಮ ಮಕ್ಕಳು ಸಹೋದರರಾಗಿರೋ ನೀವು ನಾವು ಗೊತ್ತಾಗ ಸೇರ್ಕೊಂಡು ಅಮಿತ್ ವಿರುದ್ಧ ಹೋರಾಡಬೇಕಾದ್ರೆ ಅಮಿತ್ ಶಾ ಅವರು ಇದಕ್ಕೆ joy. I can tell everything. He is a murderer. He is a conjugal liar. He is a fraud. He is a cheat. Everything in the knowledge of criminal IPC. He is the person who has done all the talk of common sense. How can I control the police? How can I control the police? Ask me the questions. This is what we want to know. This is very interesting. India needs on Amit Shah. India is American forever. In Dalits, we are not ready to play any US. Dalits all our hands. How is it for you? ಅಂಬೇಡ್ಕರ್ ಸತ್ಯ ನಾವೆಲ್ಲ